ನಗರದಲ್ಲಿ ಕಳೆದ ಒಂದು ವಾರದಿಂದ ಮಳೆ ಎಷ್ಟೆಲ್ಲ ಅವಾಂತರಕ್ಕೆ ಕಾರಣ ಆಗಿದೆ, ಮಳೆ ಸಂಬಂಧಿತ ಅನಾಹುತಗಳು ಎಂಥದ್ದು ಅನ್ನೋದನ್ನ ನೋಡ್ತಾ ಇದ್ರೆ ಇನ್ನು 4 ದಿನಗಳ ಕಾಲ ಇದೇ ಸ್ಥಿತಿ ಇರಬಹುದು ಅನ್ನುವಂತಹ ಪ್ರೆಡಿಕ್ಷನ್ ಹವಾಮಾನ ಇಲಾಖೆಯಿಂದ ಬರ್ತಾ ಇದೆ. ಡೀಟೇಲ್ಸ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಿನಲ್ಲಿ 2-3 ದಿನದ ಮಳೆಗೆ ನಾನಾ ಅವಾಂತರ. ನಗರದಲ್ಲಿ ಮತ್ತೆ ಮಳೆ ಆತಂಕ. 4 ದಿನ ಮಳೆ ಮುನ್ಸೂಚನೆ. ಬಿಬಿಎಂಪಿ ಅಲರ್ಟ್. ವಿಪತ್ತು ನಿರ್ವಹಣಾ ತಂಡ ರಚನೆ. ಬಿಸಿಲಿನ ಹೊಡೆತಕ್ಕೆ ಹೈರಾಣಾಗಿದ್ದ ನಗರದ ಜನ ಮಳೆಯಿಂದ ಕೊಂಚ ರಿಲೀಫ್ ಆಗಿದ್ರು. ಕಳೆದ ಒಂದು ವಾರದಿಂದ ನಗರದ ಹಲವೆಡೆ ಮಳೆ ಆಗ್ತಾ ಇದೆ. ಮುಂದಿನ 4 ದಿನ ಬಿರುಗಾಳಿ ಸಹಿತ ನಗರದಲ್ಲಿ ಮಳೆಯಾಗಲಿದೆ ಅಂತೇಳಿ ರಾಜ್ಯ ಹವಾಮಾನ ಇಲಾಖೆ ಎಚ್ಚರಿಕೆ ಕೊಟ್ಟಿದೆ. ಬೆಂಗಳೂರಲ್ಲಿ ಇನ್ನೂ ಒಂದು 4-5 ದಿವಸಗಳವರೆಗೆ ಮಳೆ ಇದ್ದೇ ಇರುತ್ತೆ. ಮತ್ತು ರಾಜ್ಯದಾದ್ಯಂತ ತೊಗೊಂಡ್ರೆ 15 ಮತ್ತು 16ನೇ ತಾರೀಕು ಸಾಧಾರಣ ಮಳೆ ಇರುತ್ತೆ. 17, 18, 19 ಈ 3 ದಿವಸಗಳಲ್ಲಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಹೆಚ್ಚಿನ ಮಳೆ ಆಗೋ ಸಂಭವ ಇದೆ. 17, 18, 19 ಈ 3 ದಿವಸಗಳಲ್ಲಿ ಜಾಸ್ತಿ ಮಳೆ ಇದೆ. ಬಹುಶಃ ನಾವು ಹೇಳಿದಂತೆ ಹೆವಿ ಮಳೆನೇ ಬರ್ಬೋದು. ಸುಮಾರು 7 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ ಆಗುವಂಥ ಸಂಭವ ಇದೆ. ಪ್ರೀ ಮಾನ್ಸೂನ್ ಅಂತ ಏನು ಹೇಳ್ತೀವಿ ನಾವು, ಪೂರ್ವ ಮುಂಗಾರಿನಲ್ಲಿ ಅದೇ ಇರುತ್ತೆ. ಬೆಳಿಗ್ಗೆ ಹೊತ್ತು ಹೆಚ್ಚು ಮೋಡ ಇರೋದಿಲ್ಲ, ಮಧ್ಯಾಹ್ನ ಅಥವಾ ಸಂಜೆ ಹೊತ್ತಿಗೆ ಮಳೆ ಸುರಿಯುವಂಥ ಸಂಭವ ಜಾಸ್ತಿ. ಮಳೆಯ ಮುನ್ಸೂಚನೆಯಿಂದ ಬಿಬಿಎಂಪಿ ವಿಪತ್ತು ನಿರ್ವಹಣಾ ತಂಡವನ್ನು ರಚನೆ ಮಾಡಿದ್ದು ಮಳೆಯಿಂದಾಗುವ ಅನಾಹುತಗಳನ್ನು ತಪ್ಪಿಸುವುದಕ್ಕೆ ಸಜ್ಜಾಗ್ತಾ ಇದೆ. ಉತ್ತರ ಒಳನಾಡು ಹಾಗೂ ಕರಾವಳಿ ಭಾಗದ ಕೆಲವೆಡೆ ಮಳೆಯಾಗುವ ಮುನ್ಸೂಚನೆಯನ್ನು ಕೊಡಲಾಗಿದೆ. ಕರ್ನಾಟಕದ ಒಳನಾಡಿನಲ್ಲಿ 1.5 ಕಿಲೋಮೀಟರ್ ಎತ್ತರದಲ್ಲಿ ಸುಳಿಗಾಳಿ ಬೀಸುವ ಹಿನ್ನೆಲೆಯಲ್ಲಿ ಕರ್ನಾಟಕದ ಉತ್ತರ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಗುಡುಗು ಮಿಂಚಿನ ಸಹಿತ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ. ಇವತ್ತಿನಿಂದ 18ರವರೆಗೂ ಕೂಡ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಒಂದು ವಾರದಲ್ಲಿ ಸುರಿದ ಮಳೆಗೆ ನಗರದಲ್ಲಿ ಹಲವು ಅವಾಂತರಗಳಾಗಿದೆ. ಮತ್ತಷ್ಟು ಅವಾಂತರ ಅನಾಹುತಗಳಾಗುವ ಮೊದಲೇ ಪಾಲಿಕೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಬೇಕಿದೆ. ತಗ್ಗು ಪ್ರದೇಶಗಳಲ್ಲಿ ನೀರು ತುಂಬದಂತೆ ಅಗತ್ಯ ಕ್ರಮವನ್ನು ವಹಿಸಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.